ವೆಲ್ಕಮ್ ಬ್ಯಾಕ್ ಟು ಆಹಾ ಅಡಿಗೆ ಮನೆ. ಈಗ ಸೆಲೆಬ್ರಿಟಿ ಕಿಚನ್ ನೋಡುವಂತಹ ಸಮಯ. ನಾವಿವತ್ತು ಒಬ್ಬ ವೈದ್ಯರ ಮನೆಗೆ ದಾಳಿ ಇಡ್ತಾ ಇದ್ದೀವಿ. ವೈದ್ಯರ ಮನೆಯಲ್ಲೇ ಇದ್ದೀವಿ. ಆ ವೈದ್ಯರ ಬಗ್ಗೆ ಹೇಳಬೇಕು ಅಂತಂದ್ರೆ 160 kg ಇದ್ದ ಒಬ್ಬ ಬಾಲಕನನ್ನ ಅಂದ್ರೆ ಸಲ್ಮಾನ್ ಅನ್ನೋ ಹುಡುಗನನ್ನ 60 kgಗೆ ಇಳಿಸಿದಂತಹ ಸಾಧನೆ ಡಾಕ್ಟರ್ ಆನಂದ್ ಅವರದು. ಎಲ್ಲರ ಆರೋಗ್ಯವನ್ನ ಕಾಪಾಡುವಂತಹ ಈ ವೈದ್ಯರ ಅಡುಗೆ ಮನೆ ಎಷ್ಟು ಆರೋಗ್ಯಕರವಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ನೋಡ್ಕೊಂಬರೋಣ. ಮೊನ್ನೆಯಷ್ಟೇ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡಿ ಆಗಿದೆ. ಹೀಗಾಗಿ ಡಾಕ್ಟರ್ಸ್ಗಳ ಲ್ಯಾಬ್ ನೋಡೋ ಬದಲು ಡಾಕ್ಟರ್ಸ್ಗಳ ಅಡುಗೆ ಮನೆ, ಅವರ ಮನೆಯಲ್ಲಿರುವಂತಹ ಅಡುಗೆ ಮನೆ ಎಷ್ಟು ವಿಶೇಷವಾಗಿರುತ್ತೆ ಅದನ್ನ ತೋರಿಸೋದಕ್ಕಂತಲೇ ನಾವು ಖ್ಯಾತ ಸರ್ಜನ್ ಆದಂತಹ ಡಾಕ್ಟರ್ ಆನಂದ್ ಅವರ ಮನೆಯಲ್ಲಿದ್ದೀವಿ. ಬನ್ನಿ ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಆನಂದ್, ವೆಲ್ಕಮ್ ಟು ದ ಶೋ. ಹಾಗೇನೆ ನಿಮ್ಮ ವೈಫ್ ಈ ಮನೆ ನೋಡ್ಕೊಳ್ತಾ ಇರೋದು, ಮನೆಯಲ್ಲಿ ಇಷ್ಟು ಚಂದ ಡಿಸೈನ್ ಮಾಡಿರೋದು ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಅನ್ಸುತ್ತೆ. ಮ್ಯಾಮ್, ತಮಗೂ ಕೂಡ ವೆಲ್ಕಮ್ ಟು ದ ಶೋ. ತಾವು ಇಂಜಿನಿಯರ್ ಕೂಡ ಹೌದು. ಮನೆಗೆ ಎಂಟರ್ ಆಗ್ತಾ ಇದ್ದಂತಾನೆ ನಮಗೆ ಒಂಥರ ಫೀಲ್ ಬಂತು, ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ಇರುವಂಥವ್ರು ಅಂತ ಗೊತ್ತಾಗುತ್ತೆ, ವೆಲ್ ಆರ್ಗನೈಸ್ಡ್ ಅಂತ ಅನ್ನೋದು ಗೊತ್ತಾಗುತ್ತೆ. ಓಪನ್ ಕಿಚನ್ ಮಾಡ್ಕೊಂಡಿದ್ದೀರಿ, ಇದು ಪ್ಲಾನ್ ಹೆಂಗೆ ಬಂದಿದ್ದು? ಇಬ್ಬರು ವರ್ಕ್ ಮಾಡೋದ್ರಿಂದ ನಾನು ಮತ್ತು ನನ್ನ ವೈಫು ವಿಲ್ ಗೋ ಫಾರ್ ವರ್ಕ್. ಬೆಳಿಗ್ಗೆ ಹೋದರೆ ರಾತ್ರಿ ಆಗ್ತದೆ ಬರೋದು. ಸೊ ಪ್ಲಸ್ ಮಕ್ಕಳು ಸ್ಕೂಲ್ಗೆ ಹೋಗೋದೆಲ್ಲ ಇರ್ತದೆ. ಸೊ ಅದರಿಂದ ವಿ ಹ್ಯಾಡ್ ಎಲ್ಲರೂ ಬೈ ಮಾರ್ನಿಂಗ್ 8 o'clock ಎಲ್ಲ ಮನೆ ಬಿಡ್ತೀವಿ. ಅಷ್ಟೊತ್ತಿಗೆ ಎವ್ರಿಥಿಂಗ್ ಶುಡ್ ಬಿ ರೆಡಿ ಮನೇಲಿ. ಆದ್ದರಿಂದ ಎಲ್ಲ ಆರ್ಗನೈಸ್ ಆಗಿದ್ದರೆ ನಾವು ಏನಾದರೂ ಮಾಡ್ಕೊಬೋದು ನೀಟಾಗಿ ಅಂದ್ಬಿಟ್ಟು. ಸೊ ಇದೇ ಥರ 2 ಫ್ಲ್ಯಾಟ್ ತಗೊಂಡು ವಿ ಜಾಯಿನ್ ಟುಗೆದರ್ ಮಾಡಿ. ನಮ್ಮ ಕಾನ್ಸೆಪ್ಟ್ ಏನಿತ್ತು ಅಂತ ಅಂದರೆ, ಸೊ ಫ್ರಮ್ ಎವ್ರಿವೇರ್ ಎವ್ರಿಬಡಿ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ಸೀನ್. ಸೊ ಇಟ್ ಲುಕ್ಸ್ ನೈಸ್ ಅಂತ. ಈವನ್ ಯಾಕೆಂದ್ರೆ ಮನೆಯಲ್ಲಿ ಇರೋದೇ ಕಡಿಮೆ ಟೈಮು. ಎಲ್ಲರೂ ಮಕ್ಕಳು ಕೂಡ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರೆ. ಸೊ ಟೈಮ್ ಸಿಗೋದು ಎಲ್ಲರಿಗೂ ತುಂಬಾ ಕಡಿಮೆ, ಮ್ಯಾಕ್ಸಿಮಮ್ 2 hours. ಸೊ ವಾಟ್ ವಿ ಥಾಟ್ ಈಸ್, ಏನ್ ಅನ್ಕೊಂಡ್ವಿ ಅಂದ್ರೆ ಈ ಕಿಚನ್ ಸಪ್ರೇಟ್ ಆಗಿ ಇದ್ಬಿಟ್ರೆ ಅದು ಒಂದು ಸಪ್ರೇಟ್ ವರ್ಲ್ಡ್ ಆಗ್ಬಿಡುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡ್ಬಿಡೋಣ, ಕಿಚನ್ ಮತ್ತೆ ಲಿವಿಂಗ್ ರೂಮು. ಒಂದಷ್ಟು ದಿನ ಗೋಡೆ ತಡೆ ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ತುಂಬಾ ವಿಶಿಷ್ಟವಾದ ಆಯ್ಕೆ ಅಂದ್ರೆ ಏನ್ ಕೆಲಸ ಮಾಡಿದ್ರು ಅದು ಈಸಿಯಾಗಿ ಸಿಗ್ಬೇಕು, ಆರ್ಗನೈಸ್ ಮಾಡಬೇಕು. 2 kids ಅಂದ್ರೆ ಇಟ್ ಟುಕ್ ಆಲ್ಮೋಸ್ಟ್ 10 years, ದೇ ಹ್ಯಾವ್ 5 years ಡಿಫ್ರೆನ್ಸ್. ಅಂಡ್ ದೆನ್ ಸೊ 10 years ಅಲ್ಲಿ ಲೆಸನ್ಸ್ ಲರ್ನ್ಡ್ ಏನಂದ್ರೆ ಆರ್ಗನೈಸ್ ಎವ್ರಿಥಿಂಗ್. ಆರ್ಗನೈಸ್ ಲೈಫ್ ಅಂದ್ರೆ ನಿಮ್ಮ ಲ್ಯಾಬ್ ನ ನಿಮ್ಮ ಸರ್ಜರಿ ಮಾಡುವಾಗಲ್ಲ ಎಷ್ಟು ಆರ್ಗನೈಸ್ಡ್ ಆಗಿ ಪ್ಲಾನ್ಡ್ ಆಗಿ ಮಾಡ್ತೀರೋ, ಸೊ ಅದನ್ನ ಇಲ್ಲಿಗೂ ಅಪ್ಲೈ ಮಾಡಿದೀರಾ ಅಂತ. ನಾವು ಎಲ್ಲೋದ್ರೂ ಆ ಥರ ಮಾಡಲೇಬೇಕು. ಅದರ್ವೈಸ್ ಯು ಡೋಂಟ್ ಗೆಟ್ ಎ ಪರ್ಫೆಕ್ಟ್ ಕರೆಕ್ಟಾಗಿ ನಿಮಗೆ ಏನು ಬೇಕು ಅನ್ನೋದು ನಿಮಗೆ ಸಿಗಲ್ಲ. ಈಗ ನಾವು ಆಪರೇಷನ್ ಮಾಡಬೇಕು ಅಂದ್ರೆ ನಾವು ಪೇಷಂಟ್ನ ಪ್ರಿಪೇರ್ ಮಾಡ್ಬೇಕಾಗ್ತದೆ 1 ವಾರ 10 ದಿವಸ. ಹಂಗೆ ಮಾಡಿದ್ರೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಅದೇ ಥರ ಅದನ್ನೇ ಮನೇಲಿ ಅಪ್ಲೈ ಮಾಡಿದ್ರು ಅದೇ ಥರ. ನೀವು ಎಲ್ಲರೂ ವರ್ಕ್ ಹೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಫ್ರೆಶ್ ಆಗಿ ಹೋಗ್ಬೋದು ಬೆಳಿಗ್ಗೆ ಹೊತ್ತು, ಯಾವುದೇ ಗಲಾಟೆ ಇಲ್ಲದೆ ಅಥವಾ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗೋದು. ಸೊ ಈವನ್ ಮನೆಗೆ ಬಂದ ತಕ್ಷಣ ಅಷ್ಟು ವರ್ಕ್ ಸ್ಟ್ರೆಸ್ ಆದಾಗ ಮನೆಗೆ ಬಂದಾಗ ಯು ಶುಡ್ ಫೀಲ್ ಸಮಥಿಂಗ್ ಒಂಥರ ಬರ್ಡನ್ ಅನ್ನಿಸ್ಬಾರ್ದು. ಯು ಶುಡ್ ಅದು ಸಾಧ್ಯ ಆಗಿರೋದು ಆರ್ಗನೈಸ್ ಮಾಡಿರೋದ್ರಿಂದ. ಆರ್ಗನೈಸ್ ಮಾಡಿ ವಿ ಕೆಪ್ಟ್ ಎವ್ರಿಥಿಂಗ್ ಓಪನ್. ದೇರ್ ಇಸ್ ನೋ ಈ ಫ್ಲಾಟ್ ಅಲ್ಲಿ ನಿಮ್ಗೆ ಬೇಕಾದಂಗೆ ನಿಮ್ಗೆ ಕಸ್ಟಮೈಸ್ ಮಾಡ್ಕೊಂಡು ದೊಡ್ಡ ಚಾಲೆಂಜ್ ಅದು ಅಲ್ವಾ. ಅದು ಇರೋ ಜಾಗದಲ್ಲೆಲ್ಲ ಮಾಡ್ಕೋಬೇಕು, ಹೊರಗಡೆ ಗೋಡೆ ನೋಡಿಯಕ್ಕಾಗಲ್ಲ, ಒಳಗೆ ಅದನ್ನೇ ನಿಜವಾಗ್ಲೂ ಇವಾಗ ನಾವು ವ್ಯೂವರ್ಸ್ಗೆ ತೋರಿಸ್ಬೇಕು ಅಂದ್ರೆ ತುಂಬಾ ದೊಡ್ಡ ರೂಮ್ ಮಾಡ್ಕೊಂಡಿಲ್ಲ ಅಥವಾ ತುಂಬಾ ಸ್ಟೋರ್ ರೂಮ್ ಸಪರೇಟ್ ಆಗಿ ಮಾಡ್ಕೊಂಡಿಲ್ಲ. ಇದ್ದಿದ್ರಲ್ಲೇನೆ ಕಂಪ್ಲೀಟ್ಲಿ ಕಂಫರ್ಟಬಲ್ ಆಗಿ ಮಾಡಿದೀವಿ. ಆ ಬಕೆಟ್ ಶೇಪ್ ನಲ್ಲಿ ಬರೋ ತರ ಮಾಡಿದ್ರೆ ಅದು ಹೆಂಗೆ ಐಡಿಯಾ ಬಂದಿದೆ? ಅದು ಐಡಿಯಾ ಇವ್ರದೇ. ಆಕ್ಚುಲಿ ಎಲ್ಲಾ ಕಡೆ ಸ್ಕ್ವೇರ್ ಇರುತ್ತೆ, ಇಲ್ಲ ರೆಕ್ಟಾಂಗಲ್ ಇರುತ್ತೆ. ನಾನು ಒಂದ್ಸರಿ ಇಂಟರ್ನೆಟ್ ಬ್ರೌಸ್ ಮಾಡ್ಬೇಕಾದ್ರೆ ಈ ಡಿಸೈನ್ ಬಂತು. ಬರ್ಬೇಕಾದ್ರೆ ಅದು ತುಂಬಾ ಬಿಗ್ ಹೌಸ್, ಮೇ ಬಿ ಅರೌಂಡ್ 20x20 ಮಾಡ್ದಾಗಿತ್ತು. ಜೈಪುರ್ನವ್ರು ಇದ್ರು, ಮರದವ್ರು. ಅವ್ರು ಹೇಳಿದ್ರು ಸಾಧ್ಯನೇ ಇಲ್ಲ ಮೇಡಮ್ ಇದು ಮಾಡಕ್ಕೆ. ಗ್ರಾನೈಟ್ ಅವ್ರು ಬಂದ್ಬಿಟ್ಟು ನೋ ವಿ ವಿಲ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರು. ನಾನು ಹೇಳಿದೆ ಕೂತ್ಕೊಳ್ಳಿ, ನಾನು ಡಿಸೈನ್ ಕೊಡ್ತೀನಿ ಅಂದ್ಬಿಟ್ಟು ಪ್ರತಿಯೊಂದು ಆ ಕಾರ್ನರ್ ಇಂದ ಮೆಷರ್ ತಗೊಂಡ್ಬಿಟ್ಟು ಆಂಗಲ್ ಕೊಟ್ಕೊಂಡು ಮಾಡಿದ್ವಿ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಮನೆ ಕಟ್ಟೋದು, ಆ ಮನೆ ಒಳಗಡೆ ನಿಮ್ಗೆ ಬೇಕಾದಂಗೆ ಮಾಡ್ಕೊಳ್ಳೋದು ಒಂಥರ ಕನಸು ಎಲ್ಲರಿಗೂ. ಸೊ ನಿಮ್ಗೆ ಬೇಕಾದಂಗೆ ಮಾಡ್ಕೊಂಡಿದ್ದೀವಿ. Yeah, it was a dream house for both of us. ಹೊರಗಡೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಹೊರಗಡೆ ಇನ್ನೇನೇನು ಇಂಟ್ರೆಸ್ಟಿಂಗ್ ಇದೆ ನಮ್ಗಂತೂ ನೋಡೋ ಬಹಳ ಕುತೂಹಲ. ಸವಾಲು. Yeah, sure.
ಅಂದ್ರೆ ನಿಮ್ಮ ಅಡಿಗೆ ಮನೇಲಿ ನಾವೀಗಿದ್ದೀವಿ, ಆದ್ರೆ ಹಾಲ್ ಇಂದ ನಾವು ಬೇರೆ ಬಂದಿದೀವಿ ಅಂತ ಅನಿಸ್ತಾ ಇಲ್ಲ. ಎಕ್ಸ್ಟೆಂಡೆಡ್ ಓಪನ್ ಕಿಚನ್ ಅಂಡ್ ನಿಮ್ಮ ಅಡಿಗೆ ಮನೆ ಶೇಪ್ ಕೂಡ ಬಹಳ ಚೆನ್ನಾಗಿದೆ. ಆಗ್ಲೇ ಹೇಳ್ತಿದ್ರಲ್ಲ ಬಕೆಟ್ ಶೇಪ್ ತರದ್ರಲ್ಲಿ ಎಷ್ಟು ಕಷ್ಟಪಟ್ರಿ ನೀವು ಅಂತ. ಹೌದೌದು. ಒಂದ್ಸರಿ ಪ್ಲಾನ್ ಫೈನಲೈಸ್ ಆದ್ಮೇಲೆ ಹೇಗಿರ್ಬೇಕು ಅಂತ ಸೊ ಏನ್ ಮಾಡಿದ್ವಿ ಅಂದ್ರೆ ಒಂದ್ಸರಿ ಇದು ಫಿಕ್ಸ್ ಆದ್ಮೇಲೆ ಬಕೆಟ್ ಶೇಪ್ ಅಂತ ನೆಕ್ಸ್ಟ್ ನಾವು ಇದನ್ನ ಡಿಸೈಡ್ ಮಾಡಕ್ ಶುರು ಅಂದ್ರೆ ಔಟ್ ಸೈಡ್ ನೀವು ಶೇಪ್ ಮೊದಲು ಫಿಕ್ಸ್ ಮಾಡ್ಕೊಂಡ್ಮೇಲೆ ಒಳಗಡೆ ಇಂಟೀರಿಯರ್ ಡಿಸೈನ್. ಅದು ಒಂದು ಔಟರ್ ಶೇಪ್ ಫಸ್ಟ್ ಡಿಸೈಡ್ ಮಾಡಿದ್ದು. ಓಕೆ ಈ ತರ ಬರುತ್ತೆ, ಇಲ್ಲಿ ಫಸ್ಟ್ ಕುಕಿಂಗ್ ಬರುತ್ತೆ. ಕುಕಿಂಗ್ ಬಂದ್ಮೇಲೆ ಇಲ್ಲಿ ಈ ಕಡೆ ಔಟ್ ಸೈಡ್ ಬಾಲ್ಕನಿ ಇದೆ ನಮ್ಗೆ. ಬಾಲ್ಕನಿ ಇರೋದ್ರಿಂದ ಮತ್ತೆ 2 ಫ್ಲಾಟ್ ಇರೋದ್ರಿಂದ ತುಂಬಾ ದೊಡ್ಡ ಬಾಲ್ಕನಿ ಇದೆ. ಸೊ ನಾವ್ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಯಾವ್ದೇ ವಾಷಿಂಗ್ ಮನೆ ಒಳಗೆ ಇರೋದಿಲ್ಲ, ಪಾತ್ರೆ ತೊಳೆಯೋದಾಗ್ಲಿ ಬಟ್ಟೆ ತೊಳೆಯೋದಾಗ್ಲಿ ಇರೋದಿಲ್ಲ. ಆದ್ರಿಂದ ಏನ್ ಮಾಡಿದ್ವಿ, ಈ ಕಿಟಕಿಯಿಂದ ಆಚೆ ಎಲ್ಲ ಪಾತ್ರೆ ತೊಳೆಯೋ ಮಿಷಿನ್, ಬಟ್ಟೆ ತೊಳೆಯೋ ಮಿಷಿನ್ ಎಲ್ಲ ಫಿಕ್ಸ್ ಮಾಡಿದೀವಿ. ಡಿಶ್ ವಾಷರ್ ಎಲ್ಲ ಎಲ್ಲ ಅಲ್ಲೇ ಇದೆ. ಅದರಿಂದ ಇದನ್ನ ಸ್ವಲ್ಪ ಇನ್ನು ದೊಡ್ಡ ವಿಂಡೋ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದನೇ ಕುಕ್ ಮಾಡಿದ್ಮೇಲೆ ಪಾತ್ರೆ ಎಲ್ಲ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದ್ಮೇಲೆ ಇಲ್ಲಿಂದ ಅಲ್ಲಿಗೆ ಹಾಕೋಂಗೆ ಮಾಡ್ಬಿಟ್ಟಿದ್ವಿ. ಕಂಪ್ಲೀಟ್ ಎಲ್ಲ ವುಡನ್ ನೀವು ಎಲ್ಲ ಇದು ಹಾರ್ಡ್ವುಡ್. ಇಟ್ಸ್ ನಾಟ್ ಲ್ಯಾಮಿನೇಟೆಡ್, ಇಟ್ಸ್ ಆಲ್ ಹಾರ್ಡ್ವುಡ್. ಯು ಕ್ಯಾನ್ see this is all hardwood. ಫಸ್ಟ್ ಸಾಮಾನ್ಯ ಅದೇನಾದ್ರೂ ಒಗ್ಗರಣೆಗೆ ಏನಾದ್ರೂ ಆದ್ರೆ ಇಲ್ಲಿ ಪಾತ್ರೆಗಳು ಇಟ್ಕೋತೀವಿ. ಅದು ಅದಾದ್ಮೇಲೆ ಒಗ್ಗರಣೆ ಹಾಕಕ್ಕೂ ಅಷ್ಟೇ ಸಾಮಾನುಗಳು ಇಲ್ಲೆಲ್ಲೂ ಆಯಿಲ್ ಇಟ್ಕೊಳ್ಳಿಲ್ಲ ನಾವು. ಸಾಮಾನ್ಯ ಮೂವಿಂಗ್ ಅಲ್ಲಿ ಚೆಲ್ಲುತ್ತೆ ಅಂದ್ಬಿಟ್ಟು ಈ ಕಡೆ ಮಾಡಿದೀವಲ್ಲ, ಇಲ್ಲೇ ಆಯಿಲ್ ಇಡ್ತೀವಿ. ಆಮೇಲೆ ಇಲ್ಲಿ ಒಗ್ಗರಣೆ ಹಾಕ್ಬೇಕಾದ್ರೆ ಈಗೇನ್ ಇಲ್ಲಿ 3 ತರದ್ದು ಮಸಾಲೆ ಡಬ್ಬ ಇಟ್ಕೊಂಡಿದೀನಿ. ಇಲ್ಲಿ ಇದೆಲ್ಲ ಬರೀ ಕಡಲೆಬೇಳೆ, ಉದ್ದಿನಬೇಳೆ ಈ ತರ ಇರುತ್ತೆ. ಇದು ಬಿಟ್ರೆ ನೆಕ್ಸ್ಟ್ ನಾವು ಏನೇ ಸಾರು ಮಾಡ್ಲಿ ಏನೇ ಮಾಡ್ಲಿ ಬೇಕಾಗಿರೋ ಪೌಡ್ರುಗಳು ಎಲ್ಲ ಒಂದ್ರಲ್ಲೇ ಹಾಕಿಟ್ಟಿದೀವಿ. ಡಿಸೈನ್ ಮಾಡಿದ್ದಕ್ಕೆಲ್ಲ ಆಮೇಲೆ ಅದು ಯಾಕೆ ಕಬೋರ್ಡ್ ಯಾವಾಗ ಬರ್ಬೇಕು ಅನ್ನೋದು ಕೂಡ ಈ ಡಿಸೈನ್ ಕೂಡ ಪರ್ಟಿಕ್ಯುಲರ್ಲಿ ಹೀಗೆ. ಲಾಟ್ಸ್ ಆಫ್ ಇಂಟ್ರೆಸ್ಟ್, ಲಾಟ್ಸ್ ಆಫ್ ಹಾರ್ಡ್ ವರ್ಕ್ ನಿಮ್ದಿದೆ ಇದೆಲ್ಲ. ಹೌದು, ತುಂಬಾನೇ. ಇದಾದ್ಮೇಲೆ ಬೇಳೆಗಳದ್ದು ಅಷ್ಟೇ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ಇದು ನಮ್ದು 3 ವರ್ಷದ ಹಿಂದಿನ ಮನೆ. ಇದು 3 ವರ್ಷ ನೋಡಿ. ಇದು ಓಪನ್ ಕಿಚನ್ ಆಗಿರ್ಬೇಕಾದ್ರೆ ಕ್ಲೀನ್ಲಿನೆಸ್, ಆಮೇಲೆ ಇದು ಏನು ಕುಕ್ ಮಾಡ್ತೀವಿ ಅದು ಎಕ್ಸಾಸ್ಟ್ ಆಗ್ಬೇಕು. ಅದರಿಂದ ಇದು ವಾರಕ್ಕೊಂದ್ಸರಿ ಗ್ಯಾರಂಟಿ ವಾಶ್ ಮಾಡ್ತೀವಿ. ಇದು ಡಿಶ್ ವಾಷಿಂಗ್ ಇಂದ ಆದ್ರಿಂದ ಅಲ್ಲೇನಾಗುತ್ತೆ, ವಾಟರ್ ಹಾರ್ಡ್ ವಾಟರ್ ಸಾಫ್ಟ್ ಆಗುತ್ತೆ, ಬಿಸಿ ನೀರು ತಗೊಳುತ್ತೆ, ಸೋಪಲ್ಲಿ ಹೊಡೆಯುತ್ತೆ. ಹಂಗಾಗ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಇಟ್ಸ್ ವೆರಿ ಗುಡ್. ಆಮೇಲೆ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ಡ್ ಮಾಡಿದ್ರಿ, ಇಲ್ಲಿ ಓಪನ್ ಇದೆ ಬಟ್ ಔಟ್ ಸೈಡ್ ಕಾಣಿಸಲ್ಲ. ಸೊ ದಿಸ್ ಪೋರ್ಷನ್ ಐ ರಿಯಲಿ ಲೈಕ್ ಇಟ್. ಯಾಕೆಂದ್ರೆ ನೋಡಿ, ಅದೇ ತರ ಈಗ ಇಲ್ಲೇನಾದ್ರೂ ನಾನು ಇಡ್ಲಿಲ್ಲ ಅಂದ್ರೆ ಬೇರೆ ಕಿಚನ್ ಅಲ್ಲಿ ಇದೆಲ್ಲ ಬಂದು ಇಲ್ಲಿ ಕೂತ್ಕೋತಾ ಇತ್ತು. ಕರೆಕ್ಟ್. ಸೊ ಈಗ ಓಪನ್ ಕಿಚನ್ ಆಗಿರೋದ್ರಿಂದ ಇದನ್ನ ಕಾಣ್ದಂಗೆನೆ ಇಡಬೇಕು, ಬಟ್ ಅದ್ ನಮಗೆ ಕಾಣಿಸ್ಬೇಕು. ಬಜೆಟ್ ವೈಸ್ ಎಷ್ಟು ಬಿತ್ತು ನಿಮ್ಗೆ ಈ ಅಡುಗೆ ಮನೆಗೆ? ಒಟ್ಟಿಗೆ ಇದೆಲ್ಲ ಮಾಡಿಸಿದ್ದೆಲ್ಲ ಅರೌಂಡ್ 4 lakhs ಆಯ್ತು ನಮಗೆ. 4 lakhs ಅಲ್ಲಿ ಸೂಪರ್ ಕಿಚನ್. ಫ್ರಿಡ್ಜ್ ಕೂಡ ಪ್ಲೇಸಿಂಗ್ ಇಲ್ಲೇ ಮಾಡ್ಕೊಂಡಿರೋದು. ಹೌದು, ಫ್ರಿಡ್ಜ್ ಫಸ್ಟ್ ಈಗ ಏನಾಯ್ತು ಅಂದ್ರೆ ಇದು ಕಿಚನ್ ಈ ತರ ಬಂತಲ್ಲ, ಇದು ಎಂಡ್ ಮಾಡೋದಕ್ಕೆ ದೇ ವರ್ ಥಿಂಕಿಂಗ್ ಸಮ್ ಶಾರ್ಟ್ ಡೈನಿಂಗ್ ಏನೋ, ಬಟ್ ನಮ್ಗೆ ಇಲ್ಲೇ ಇದೆ ಡೈನಿಂಗ್ ಟೇಬಲ್, ಅದ್ರ ನೆಸೆಸಿಟಿ ಇಲ್ಲ. ಸೊ ಅದನ್ನ ಹೇಗೆ ಕ್ಲೋಸ್ ಮಾಡ್ಬೇಕು ಅನ್ನೋದಕ್ಕೆ ಇದು ಫ್ರಿಡ್ಜ್ ಮುಂಚೆನೆ ಇತ್ತು ನಮ್ಮ ಹತ್ರ. ಸೊ ಇದು ಫಿಟ್ ಆಯ್ತು ಕರೆಕ್ಟ್ ಆಗಿ. ಸ್ವರ್ಣ ಅವ್ರ ಕಿಚನ್ ನಿಜ ಎಷ್ಟು ಆರ್ಗನೈಸ್ಡ್ ಇರಬೇಕು ಅಂತ ಅಂದ್ರೆ ಅಷ್ಟು ಆರ್ಗನೈಸ್ಡ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಆನಂದ್ ಮತ್ತು ಸ್ವರ್ಣಲತಾ ಅವರ ಅಡುಗೆ ಮನೆ ಅವರ ಜೀವನ ಶೈಲಿ ಎಷ್ಟು ಆರ್ಗನೈಸ್ಡ್ ಆಗಿದೆ, ಎಷ್ಟು ಪ್ಲಾನ್ಡ್ ಆಗಿದೆ ಅನ್ನೋದಕ್ಕೆ ದ್ಯೋತಕವಾಗಿ ನಿಲ್ಲುತ್ತೆ. ಇಂತಹ ಇನ್ನಷ್ಟು ಸುಂದರವಾದಂತಹ ಅಡುಗೆ ಮನೆಯನ್ನು ತೋರಿಸ್ತೀನಿ. ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಆಹಾ ಅಡುಗೆ ಮನೆಯಲ್ಲಿ ಹಾಜರಾಗ್ತೀನಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.